ಒಂದನೇದ್ದು ಕೃಷ್ಣ, ಎರಡನೇದ್ದು ರಾಮ್, ಮೂರನೇದು ಮಹಾವೀರ ಸ್ವಾಮಿ. ಏನ್ರಿ? ಕೃಷ್ಣ ಯಾಕಾಗಬೇಕು? ಬಂದಂಥ ಪರಿವಾರ ಜೊತೆಯಾಗಲಿ ಸಮಾಜದ ಜೊತೆಯಾಗಲಿ ಮಿಂಗಲ್ ಆಗಿ ಪ್ರೀತಿಯಿಂದ ಖುಷಿಯಿಂದ ನಗನಗ್ತ ಖುಷಿಯಾಗಿ ಅವ್ರನ್ನ ಕೃಷ್ಣ ಥರ ಇರಬೇಕು, ಮಾತಾಡ್ಬೇಕಂತ ಹೇಳ್ತಾರೆ. ಆಮೇಲೆ ಎಲ್ಲಿ ಸಮಾಜ ಪರಿವಾರದಲ್ಲಿ ಒಂದು ಗಂಭೀರ ವಿಷಯ ಬಂದಂತೆ ಗಂಭೀರದ ಮರ್ಯಾದೆಯಿಂದ ಇರಬೇಕು, ರಾಮ್ ಥರ ಇರಬೇಕು. ಆದೇಶ ಪಾಲನೆ ಮಾಡಬೇಕಾದ್ರೆ ತನ್ನ ಸಾಧನೆಗೆ ತನ್ನ ಕಲ್ಯಾಣಕ್ಕೋಸ್ಕರ ಏಕಾಂತ ಸ್ಥಾನದಲ್ಲಿ ಹೋಗಿ ಮಹಾವೀರ ಸ್ವಾಮಿ ಥರ ಧ್ಯಾನ ಮಾಡು, ಅವಾಗ ನಿನ್ನ ಜೀವನ ಸರಿ ಆಗ್ತೈತೆ ಅಂತ ಹೇಳಿದ್ರು ಗುರು ಆಚಾರ್ಯ ಪುಷ್ಪದತ್ ಸರ್. ಜೀವನದಲ್ಲಿ ನಿಮ್ಗೆ ಕೂಡ ಕೃಷ್ಣ ತರನ ಇರು, ಆಮೇಲೆ ರಾಮ್ ತರನ ಇರು, ಮಹಾವೀರ ಸುತಾಮೇರ ಇರಬೇಕು. ನಿಮಗೂ 3 ರೂಪ ಹೇಳಿದಾರ್ರಿ. ಸರಸ್ವತಿ, ಎರಡನೇದ್ದು ಲಕ್ಷ್ಮಿ, ಮೂರನೇದು ದುರ್ಗಾ. ಯಾಕು ಸರಸ್ವತಿ? ಯಾಕೆ? ಮಕ್ಕಳಿಗೆ ಸಂಸ್ಕಾರ ಕೊಡೋ ಸಮಯದಲ್ಲಿ ನೀವು ಸರಸ್ವತಿಯಾಗಿರು. ಮಕ್ಕಳಿಗೆ ಸಂಸ್ಕಾರ ಕೊಡೋ ಸಮಯದಲ್ಲಿ ಸರಸ್ವತಿಗೆ ಜ್ಞಾನ ಕೊಡೋಕ್ಕೆ ನೀವು ಸಂಸ್ಕಾರವಾನ ಆಗಿರಬೇಕು, ಸರಸ್ವತಿ ಆಗಿರಬೇಕು. ಆಮೇಲೆ ಲಕ್ಷ್ಮಿ ಪರಿವಾರನ ಬೆಳಕನ್ನು ತರಬೇಕು. ಅಣ್ಣ ತಮ್ಮಂದರದಲ್ಲಿ ತಂದೆ ತಾಯಿ ಆಗಲಿ ಅತ್ತೆ ಸೊಸೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವುದು ವಾದಿವಾದ ಆಗಬಾರ್ದು. ಕತ್ತದಂಥ ಮನೆಯನ್ನು ಬೆಳಕು ಮಾಡ್ಕೋ ಸಮಯದಲ್ಲಿ ಏನಾಗಿರ್ಬೇಕು? ಆ ಮಣಿತನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸರಿ ಮಾಡಿಸ್ಕೊಂಡು ಹೋಗಿ ಲಕ್ಷ್ಮಿ ತರ ಇರಬೇಕು. ಎಲ್ಲಿ ನೀ ಸರಸ್ವತಿಯಾಗಿ ಹೇಳಿದಿ ಲಕ್ಷ್ಮಿಯಾಗಿ ಹೇಳಿದಿ ಅದಕ್ಕೂ ಬಗ್ಲಿಲ್ಲ ಅಂತಂದ್ರೆ ಅವಾಗ ನೀನು ನಿಮ್ಗೆ ಬಿಟ್ಟಿದ ವಿಷಯ, ನಾ ಹೇಳುವುದಿಲ್ಲ. ಒಂದು ಗೃಹಿಣಿ ಇರ್ತಾಳೋ, ಪತ್ನಿ ಇರ್ತಾಳೋ, ಧರ್ಮ ಪತ್ನಿ ಇರ್ತಾಳ. ಗೃಹಿಣಿ ಪತ್ನಿ ಮತ್ತು ಧರ್ಮ ಪತ್ನಿ. ಗೃಹಿಣಿ ಅಂದ್ರೆ ಪರಿವಾರನ ಮೇಂಟೈನ್ ಮಾಡ್ಕೊಂಡು ಹೋಗೋಳು ಯಾರು? ಗೃಹಿಣಿ. ಪತ್ನಿ ಯಾರು? ಗಂಡನ ಕರ್ಕೊಂಡು ಎಲ್ಲ ಟೂರ್ ತಿರ್ಗಾಡೋರು, ಹಿಲ್ ಚಪ್ಪಲ್ಲು, ಲಿಪ್ಸ್ಟಿಕ್ಕು, ಬ್ಯೂಟಿ ಪಾರ್ಲರ್, ಬ್ಯಾಗ್, ಅದು ಮ್ಯಾಚಿಂಗ್ ಸ್ಯಾರಿ ಹಾಕೊಂಡು ಕರ್ಕೊಂಡು ಟರ್ರ ಅಂತ ಕರ್ಕೊಂಡು ತಿರ್ಗಾಡೋಳು ಯಾರು? ಪತ್ನಿ. ಇನ್ನು ಯಾರು? ಧರ್ಮ ಪತ್ನಿ ಅವಳು ಇರ್ತಾಳು. ನೋಡು, ನಡೀರಿ, ಸಂಡೇ ಅಲ್ಲಿ ಇಲ್ಲಿ ಹೋಗೋದು ಬೇಡ, ಯಾವುದು ಕಾರ್ಯಕ್ರಮ ಇಟ್ಕೊಳ್ಳೋದು ಬೇಡ. ಅವ್ರು ಎಷ್ಟೋ ಸಲ ನೋಡಿದೀವಿ, ಮದುವೆ ನೋಡಿದೀವಿ, ಎಂತೆಂಥ ಕಾರ್ಯಕ್ರಮ ನೋಡಿದೀವಿ. ನಮ್ಮ ಭಾಗ್ಯದೆ, ನಮ್ಮ ಕಾರ್ಕಳದಲ್ಲಿ ಇದರಲ್ಲಿ ಚಾತುರ್ಮಾಸ ಆಗ್ತದೆ, ಮುನಿಗಳು ಬಂದಾರ, ಅವರ ಪ್ರವಚನ ಇದೆ ಅಂತ ಆರಾಧನೆ ಮಾಡ್ತಾರೆ. ಅಲ್ಲಿ ಹೋಗಿ ಕುತ್ಕೊಳ್ಳೋಣ, ಸ್ವಲ್ಪ ಆಹಾರ ಕೊಡೋಣ, ಪ್ರವಚನ ಕೇಳೋಣ, ಅವ್ರ ಹತ್ರ ಒಂದು ಸನ್ನಿಧಿ ಒಳಗಿಡ ಗುರು ಭಕ್ತಿ, ಗುರು ಪಾಸ್ತಿ ಮಾಡೋಣ, ಬನ್ನಿ ಅಂತ ಕರ್ಕೊಂಡ್ ಬರೋಣ. ಯಾರು? ಈಗ ಹೇಳ್ರಿ ನೋಡೋಣ, ನೀವ್ಯಾರು?